ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಟಿಫನ್ನು ಚಪಾತಿ ಮಾಡೋಣ ಅಂತ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಹೊಂದ್ಕೊಳ್ಳೋಂಗೆ ಬೆರೆಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಚಪಾತಿ ಮೆತ್ತಗೆ ಬರಬೇಕು ಅಂದರೆ ಹಾಲು ಹಾಕಬೇಕು ಅಂತಾರೆ, ಸ್ವಲ್ಪ ಸಕ್ಕರೆ ಅಂತಾರೆ, ಸೋಡಾ ಹಾಕಬೇಕು ಅಂತಾರೆ. ಇದು ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ. ನೋಡಿ, ನಾನು ಉಪ್ಪನ್ನು ಹಾಕದೆ ನೀರಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಎಣ್ಣೆ ಕೂಡ ಬಳಸಿಲ್ಲ ನಾನು. ನೋಡಿ, ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಮಗೆ ಎಷ್ಟೆಷ್ಟು ಬೇಕೋ ಒಂದೇ ಸಲ ಹಾಕ್ಕೊಂಡ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ತೀರಾ ತೆಳ್ಳಗೂ ಅಲ್ಲ, ತೀರಾ ಗಟ್ಟಿಗೂ ಅಲ್ಲ, ಒಂದು ಹದಕ್ಕೆ ಕಲಿಸ್ಕೊಳ್ಳಿ. ಪೂರಿಗಾದರೆ ಗಟ್ಟಿ ಕಲಿಸ್ಕೋಬೇಕಾಗತ್ತೆ. ಪೂರಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಮೆತ್ತವಾಗಿ ಗೋಧಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ನೋಡಿ, ಈ ಥರ ಪಾತ್ರೆನಲ್ಲೂ ಅಷ್ಟೇ ತುಂಬ ಅಂಟಿಲ್ದಂಗೆ, ಹಿಟ್ಟೆಲ್ಲ ಅಂಟ್ಕೊಳ್ದಿರಂಗೆ ಅದನ್ನೆಲ್ಲ ಬಿಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ನಾದ್ಕೋಬೇಕು ಹಿಟ್ಟನ್ನು. ನಾನು ಇಲ್ಲೂ ಕೂಡ ಒಂದು ಸ್ವಲ್ಪನೂ ಎಣ್ಣೆನ ಬಳಸಿಲ್ಲ. ನಾನು ಚಪಾತಿ ಮಾಡೋವಾಗಲೇ ಎಣ್ಣೆ ಬಳಕೆ ಮಾಡೋದು. ನೋಡಿ, ಪಾತ್ರೆನೂ ನೀಟಾಯಿತು. ನೋಡಿ, ಇಷ್ಟು ಮೆತ್ತಗೆ ಹಿಟ್ಟನ್ನು ನಾದ್ಕೋಬೇಕು. ಇಷ್ಟು ಮೆತ್ತಗಿದ್ರೆ ಸಾಕು. ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿ ಹಿಟ್ಟು ನೆನ್ಕೊಳ್ಳುತ್ತೆ. ನೋಡಿ, ನನ್ನ ಕೈಯಲ್ಲೂ ಸಮೇತ ಎಲ್ಲೂ ಹಿಟ್ಟು ಕಾಣಿಸೋದೇ ಇಲ್ಲ. ಈ ಥರ ಎಲ್ಲ ನೀಟಾಗಿ ಹೊಂದಿಸ್ಕೊಂಡು ಹಿಟ್ಟನ್ನು ನಾದ್ಕೊಂಡು ನೋಡಿ, ಕೈ ನೋಡಿ ಎಲ್ಲೂ ಅಂಟಿಲ್ಲ. ಈಗ ಒಂದು ಪಾತ್ರೆನ ಮೇಲೆ ಸ್ವಲ್ಪ ಹಿಟ್ಟು ನೆನೆಯಕ್ಕೆ ಬಿಟ್ಬಿಡೋಣ. ಈಗ ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂಚೂರು ಅರಿಶಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇವತ್ತು ತುಂಬ ಫ್ರೆಶ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಲೋಳೆ ಇತ್ತು. ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಬೇಕಾದ್ರೆ. ಈಗ ಇದನ್ನು ಹುರಿದಿದ್ದು ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಪಾತ್ರೆನ ತೊಳೆಯೋದು ಇಡೋದು ಅವಶ್ಯಕತೆ ಏನಿಲ್ಲ. ಬೇರೆ ಒಂದು ಪ್ಲೇಟ್ಗೆ ಬೆಂಡೆಕಾಯಿ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂದೆರಡು ನಿಮಿಷ ಹಾಗೆ ಬಿಡಿ, ಚೆನ್ನಾಗಿ ನೀಟಾಗಿ ಫ್ರೈ ಆಗುತ್ತೆ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆನಲ್ಲಿ ಸ್ವಲ್ಪ ಕುದಿಬೇಕು ಈರುಳ್ಳಿ.
ಫ್ರೈ ಆಗಬೇಕು. 1-2 ಸೆಕೆಂಡ್ ಮುಚ್ಚೋಣ. ಫ್ರೈ ಆಗಿದೆ. ತೆಗೆದ್ಬಿಟ್ಟು 1-2 ಸಲ ಕೈ ಆಡಿಸ್ಕೊಂಡು ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಸಣ್ಣದಾಗಿ ಹಚ್ಚಿರೋ ಟೊಮೆಟೊ, ತುಂಬ ಬೇಗ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾಂಬಾರು ಪುಡಿನ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ಪಲ್ಯದ ಮಸಾಲೆ ಪುಡಿ ರುಚಿ ಚೆನ್ನಾಗಿರುತ್ತೆ. ಒಂದು ಸ್ಪೂನ್ ಹಾಕಿದೆ. ಸ್ವಲ್ಪ ನೀರು ಹಾಕಿ ಒಂಚೂರು ಕುದಿ ಬರಬೇಕು. ಅದು ಮಸಾಲೆ ಎಲ್ಲ ಒಂಚೂರು ನೀರಲ್ಲಿ ಬೆರೆತು ಎಲ್ಲ ಜೊತೆ ಹೊಂದ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಅಂತ. ಡ್ರೈ ಇಷ್ಟ ಆಗಲ್ಲ ನನಗೆ ಬೆಂಡೆಕಾಯಿ ಪಲ್ಯ. ಒಬ್ಬೊಬ್ಬರು ಡ್ರೈ ಪಲ್ಯ ಮಾಡ್ತಾರೆ. ಒಂದು ಸ್ವಲ್ಪ ನೀರೇ ಇದು ಮಾಡಿದಂಗೆ ಡ್ರೈ ಏನೋ ಒಂಥರ ಕುತ್ತಿಗೆ ಸಿಕ್ಕಾಕೊಂಡಂಗೆ ಅನಿಸುತ್ತೆ. ಚಪಾತಿನೂ ಡ್ರೈ, ಪಲ್ಯನೂ ಡ್ರೈ ಇದ್ದರೆ ನನಗಂಗೆ ಅನಿಸುತ್ತೆ. ಆದರೆ ನಾನು ಯಾವಾಗಲೂ ಡ್ರೈ ಪಲ್ಯ ಮಾಡಲ್ಲ. ಸ್ವಲ್ಪ ರಸ ಇರೋಂಗೆ ಮಾಡ್ತೀನಿ ಪಲ್ಯ. ಈಗ 1-2 ನಿಮಿಷ ಬೆಂದ್ಕೊಂಡ್ಬಿಡಲಿ, ಮುಚ್ಚಿಡೋಣ. ನೋಡಿ ಸ್ವಲ್ಪ ಕುದೀತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ನಾನು ಮೊದಲೇ ಬೆಂಡೆಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಮಸಾಲೆ ಖಾರದಲ್ಲೂ ಸ್ವಲ್ಪ ಉಪ್ಪಿನಂಶ ಉಪ್ಪಿರುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಇನ್ನೊಂದು 2 ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಯಾಕೆಂದರೆ 1 ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅನಿಸುತ್ತೆ. ಲಾಸ್ಟಲ್ಲಿ ಕುದಿ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಕ್ಕೊಂಡು ಬಿಡೋಣ. ಸ್ವಲ್ಪನೇ ಅಲ್ವಾ, ಹಾಗಾಗಿ ಡೈರೆಕ್ಟಾಗಿಯೇ ಸಿಸರಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಇದೆಲ್ಲ ಹೊಂದಿಸ್ಕೊಂಡ್ರೆ ಆಗೋಯ್ತು. ರೆಡಿಯಾಗಿದೆ ಬೆಂಡೆಕಾಯಿ ಪಲ್ಯ. ಈಗ ಚಪಾತಿ ಮಾಡೋಣ. ಹಿಟ್ಟಿಗೆ ನೆಂದಿದೆ. ಈಗ ನೋಡಿ, ಈಗ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನೊಂದು ಸ್ವಲ್ಪ
ನಾದ್ಕೊಂಡು ಈ ಥರ ಮಾಡಿಕೊಂಡು ಉಂಡೆಗಳನ್ನ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಣ. ಈಗ ನೋಡಿ, ಈ ಥರ ಮಾಡಿಕೊಂಡ್ರೆ ಅಂದರೆ ಒಂದು ಅಳತೆ ಸಿಗತ್ತೆ, ಒಂದು ಅಳತೆಯಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಳ್ಳೋದು ಹಿಟ್ಟನ್ನು. ಇಷ್ಟಿಷ್ಟು ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಒಂದೇ ಅಳತೆಯಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಹೆಚ್ಚಾಗಿದ್ದರೆ ಒಂದು ಸ್ವಲ್ಪ ಹಿಟ್ಟು ತಕ್ಕೊಂಡು ನಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟಕ್ಕೆ ಮಾಡ್ಕೋತಾ ಇದ್ದೀನಿ. ಈಗ ಹೆಂಚಿನಕಾಯಿ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಚಿ ಮತ್ತೆ ಹಿಟ್ಟಲ್ಲಿ ಹಚ್ಚಿ ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಒಂಚೂರು ಎಣ್ಣೆ ಹಚ್ಚಿ ಹಿಟ್ಟು ಹಚ್ಚಿ ಮಾಡಿದಾಗ ಚಪಾತಿ ಉಬ್ಬಿನೂ ಬರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ. ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಚಪಾತಿ ಉಬ್ಬು ಬರುತ್ತೆ. ನೀವು 2 ದಿವಸ ಅಲ್ಲ 3 ದಿವಸ ಇಟ್ಟರೂ ಚಪಾತಿ ಸಾಫ್ಟಾಗೇ ಇರುತ್ತೆ. ನೋಡಿ, ಈ ಥರ ನಮ್ಮನೆ ಚಪಾತಿ ತುಂಬ ಜನ ಇಷ್ಟಪಡ್ತಾರೆ. ಏನಕ್ಕೆ ಮಾಡ್ತೀರಾ, ಇಷ್ಟು ಸಾಫ್ಟಾಗಿರುತ್ತೆ, ನಮ್ಮನೇಲಿ ಏನಕ್ಕೆ ಮಾಡಿದ್ರೂ ಬರಲ್ಲ, ಏನಕ್ಕೆ ಮಾಡಿದ್ರೂ ಇಷ್ಟು ಸಾಫ್ಟಾಗಿರಲ್ಲ ಅಂತಾರೆ. ಏನೂ ಹಾಕೋದಿಲ್ಲ ನಾವು, ಬರೀ ನೀರು, ಉಪ್ಪು ಬಿಟ್ಟರೆ ಇನ್ನೇನು ಹಾಕಲ್ಲ. ಹಚ್ಚೋವಾಗ ಚಪಾತಿ ಮಾಡೋವಾಗ ಈಗ ತೋರಿಸಿದ್ನಲ್ಲ ಆ ರೀತಿ ಎಣ್ಣೆ ಹಚ್ಚಿ ಹಿಟ್ಟು ಹಚ್ಚಿ ಮತ್ತೆ ಫೋಲ್ಡ್ ಮಾಡಿ ಎಣ್ಣೆ ಹಚ್ಚಿ ಮಾಡಿದ್ರೆ ಹಿಂಗೆ ಚಪಾತಿ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ. ಈ ರೀತಿ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ. ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೋಡಿ, ಒಂದು ಚಪಾತಿ ಆಗೋದ್ರಲ್ಲ ಅದು ಇನ್ನೂ ಒಂದು ಸೈಡ್ ಬೆಂದೇ ಇಲ್ಲ, ಆಗಲೇ ಚಪಾತಿ ಹಾಗೆ ಬಿಡ್ತು. ಇದು ಒಂದಾಗೋದ್ರಲ್ಲಿ ಒಂದಾಗಿರುತ್ತೆ ಚಪಾತಿ. ಮೊದಲೇ ಫೋಲ್ಡ್ ಮಾಡಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ಹ್ಯಾಂಡ್ ಮೂಮೆಂಟ್ನ ಫಾಸ್ಟಾಗಿ ಇಡಬೇಕಷ್ಟೆ.
ನೋಡಿ ಇಷ್ಟು ಲೈಟಾಗಿ ಬ್ರೌನ್ ಆದರೆ ಚೆನ್ನಾಗೇ ಇರುತ್ತೆ. ತುಂಬ ಸೀಸಕ್ಕೆ ಹೋಗಬೇಡಿ. ತುಂಬ ಜನ ಸ್ವಲ್ಪ ಸೀಸ್ಬಿಟ್ಟಿರ್ತಾರೆ ಚಪಾತಿ, ಬೆಂದಿಲ್ಲ ಅಂದ್ಕೊಂಡು. ಚಪಾತಿ ಹಿಟ್ಟು ಒಂಚೂರು ಹಬೆಗೆ ಹೆಂಚಿನ ಮೇಲೆ ತೆಗೆದಿದ್ರೆ ಸಾಕು, ಚೆನ್ನಾಗೇ ಬೇಯುತ್ತೆ. ಸೀದ್ರೆ ಚಪಾತಿ ಬೆಂದಿದೆ ಅಂತಲ್ಲ, ಚಪಾತಿ ಟೇಸ್ಟ್ ಹೋಗಿಬಿಡತ್ತೆ. ತುಂಬ ಎಲ್ಲ ಸೀಸಕ್ಕೆ ಹೋಗಬೇಡಿ ಚಪಾತಿ. ತುಂಬ ಜನದ ಮನೇಲಿ ನೋಡಿರ್ತೀನಿ, ಕಪ್ಪಗೆಲ್ಲ ಒಂದೊಂದು ಕಡೆ ಆಗಿರುತ್ತೆ. ಸೀಸ್ಬಿಟ್ರೆ ಚಪಾತಿ ಟೇಸ್ಟ್ ಹೋಗಿಬಿಡತ್ತೆ. ಹದವಾಗಿ ಬೇಯಿಸಬೇಕು. ಲೈಟ್ ಬ್ರೌನು ಇಲ್ಲ ಒಂಚೂರು ಡಾರ್ಕ್ ಬ್ರೌನಲ್ಲಿ ಚಪಾತಿ ಬೇಯಿಸಿದ್ರೆ ಹದವಾಗಿ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಉಬ್ತಾ ಇದೆ. ನೋಡಿ ಉಬ್ತಾ ಇದೆ ಚಪಾತಿ. ಆ ಥರ ಮಧ್ಯದಲ್ಲಿ ಎಣ್ಣೆ ಹಚ್ಚಿ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಈ ರೀತಿ ಚಪಾತಿ ಉಬ್ಬಿ ಬರುತ್ತೆ, ಮೆತ್ತಗೂ ಇರುತ್ತೆ ಚಪಾತಿ. ನೋಡಿ ಚಪಾತಿ ಬೆಂಡೆಕಾಯಿ ಪಲ್ಯ ರೆಡಿ.